शोकविहिता कृपानानृता कोमला मनोहितं ममेकवासं मयूखयुगळ मधुसूदना मदन महिमगिरिवाहघनाना रागरथ सारथि हे रमण शुभचलन संप्रोक्षण. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 11 ಆಗಿದೆ. ಇವಾಗ ಮನೆಗೆ ಬರ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೊ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀವಿ. ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ಆಲ್ಮೋಸ್ಟು 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 1.5 ಅವರ್ ಆಯಿತು ಬ್ಯಾಂಗ್ಳೂರಿಂದ. ಬನ್ನಿ ದೇವಸ್ಥಾನ ಹೇಗಿದೆ ಏನು ಅಂತೆಲ್ಲ ನಿಮ್ಗೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಆಮೇಲೆ ದೇವಸ್ಥಾನದ ಇತಿಹಾಸ ಏನು ಅಂತ ನಿಮ್ಗೆ ಹೇಳ್ತೀನಿ. ಈ ದೇವಸ್ಥಾನದ ವೈಶಿಷ್ಟ್ಯತೆ ಅಥವಾ ಕತೆ ಏನು ಅಂತ ಅಂದರೆ, ಈ ದೇವರ ಹೆಸರು ಬಂದು ರಂಗನಾಥ ಸ್ವಾಮಿ ರಂಗಸ್ಥಳ ಅಂತ ಕರೀತಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿದೆ. ಆಲ್ಮೋಸ್ಟು ಬ್ಯಾಂಗ್ಳೂರಿಂದ ಬರೋರಾಗಿದ್ದರೆ 60 ಕಿಲೋಮೀಟ್ರ್ ದೂರದಲ್ಲಿದೆ. ನಿಮಗಿದು 1.5 ಅವರ್ ಆಗುತ್ತೆ. ಈ ದೇವಸ್ಥಾನದ ಕತೆ ಏನಪ್ಪ ಅಂತಂದರೆ, ದೇವಸ್ಥಾನದ ನೀವು ಹಿಂಭಾಗದಲ್ಲಿ ರೌಂಡ್ ಆಗ್ತಿರಲ್ಲ, ಎಲ್ಲಿ ಮೇನ್ ವಿಗ್ರಹ ಇದೆ ಅದ್ರ ಹಿಂದ್ಗಡೆ ನಿಮ್ಗೊಂದು ಕಿಂಡಿ ಸಿಗುತ್ತೆ. ಸೊ ನನ್ನ ಹಿಂದೆ ಏನು ನೋಡ್ತಿದ್ದೀರಾ ನೀವು, ಇದೇ ಕಿಂಡಿ. ಈ ಕಿಂಡಿಯಿಂದ ನೋಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ. ಸೊ ನಾನು ನೋಡಿದ್ದೀನಿ, ಬನ್ನಿ. ಆ ಕಿಂಡಿಯಿಂದ ನೀವು ದೇವ್ರ ದರ್ಶನ ಮಾಡಿಕೊಂಡ್ರೆ ಇಲ್ಲಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆ ದರ್ಶನ ನಾನು ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ನ ನಿಮಗೆ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ವ್ಲಾಗಲ್ಲಿ ನೋಡಿ. ಸೊ ನೀವು ಮೇನ್ ವಿಗ್ರಹ ಏನು ನೋಡ್ತಿರಲ್ಲ, ವೆಂಕಟೇಶ್ವರ ಸ್ವಾಮಿ, ಇದು ವೈಕುಂಠದಲ್ಲಿ ದೇವರು ಹೇಗೆ ಮಲಗಿರ್ತಾರೋ ಅದೇ ರೀತಿ ಇಲ್ಲೂ ಮಲಗಿದ್ದಾರೆ ಅಂತ ನೋಡ್ಬೋದು ನೀವು. ಸೇಮ್ ಅದೇ ವೈಕುಂಠದಲ್ಲಿ ಹೇಗೆ ಮಲಗಿರ್ತಾರೋ ದೇವರು, ಅದೇ ಥರ ಇಲ್ಲಿ ಮಲಗಿದ್ದಾರೆ ಅಂತ. ಹೇಗೆ ಅಂದರೆ, ಕೆಳಗಡೆ ನೀವು ಏನು ಕಲ್ಲಿದೆ ಅದು ನೋಡ್ತೀರಾ, ಅದು ಕಂಪ್ಲೀಟಾಗಿ ಗರುಡ ಅಂತೆ. ಹಿಂದ್ಗಡೆ ಮಿಕ್ಕಿದ ದೇವರುಗಳು ಬ್ರಹ್ಮ ಅವರೆಲ್ಲ ಇದ್ದಾರೆ. ಸೊ ಸೇಮು ವೈಕುಂಠದಲ್ಲಿ ಮಲಗಿರೋ ಥರನೇ ಇಲ್ಲಿ ನಿಮಗೆ ವಿಗ್ರಹ ಮಾಡಿರೋದು. ಆ ವಿಗ್ರಹದ್ದು ಒಂದು ಕ್ಲಿಪ್ ಕೂಡ ಹಾಕಿರ್ತೀನಿ ನಿಮಗೆ ನೋಡಿ. ನೀವಲ್ಲಿ ನೋಡ್ತಿರ್ಬೋದು ಸ್ಕಂದಗಿರಿ ಬೆಟ್ಟನೂ ಕಾಣಿಸುತ್ತೆ. ಸೊ ಇದೊಂದು ದೊಡ್ಡ ಕಲ್ಯಾಣಿ ದೇವಸ್ಥಾನದ್ದು ನೋಡಿ. ದೇವಸ್ಥಾನದ ಮುಂದ್ಗಡೆ ಥರ ಎಲ್ಲ ಇದೆ. ಸೊ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಎಲ್ಲ ದೇವಸ್ಥಾನದ್ದು ಅದರದ್ದೇ ಆದ ವೈಶಿಷ್ಟ್ಯತೆ, ಒಂದು ಹಿಂದಿನ ಕತೆ ಇರುತ್ತೆ. ಈ ದೇವಸ್ಥಾನದ್ದು ಅಷ್ಟೇ. ಇದು ಆಲ್ಮೋಸ್ಟ್ 1000 ವರ್ಷ ಹಳೆಯ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ದೇವರು ವೈಕುಂಠದಲ್ಲಿ ಹೇಗೆ ಮಲಗಿರ್ತಾರೋ ಹಾಗೆ ಕಾಣುತ್ತಿಲ್ಲಿ. ನಾನು ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ನನಗೆ ನೋಡಿ ಮೈ ರೋಮಾಂಚನ ಆಯಿತು. ಸೊ ಯಾರೇ ಇಲ್ಲಿ ಬರಬೇಕು ಅಂತ ಅಂದರೆ ಬನ್ನಿ, ತುಂಬ ಹತ್ರನೇ. ಬೆಂಗಳೂರಲ್ಲಿರೋರ್ಗಂತೂ ಇದು ತುಂಬ ಹತ್ರನೇ. ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹತ್ರದಲ್ಲಿ ದಂಡಿಗಾನಹಳ್ಳಿ ಡ್ಯಾಮ್ ಇದೆ, ಬಂದಿದ್ದೀವಿ. ಜನ ಎಲ್ಲ ತುಂಬ ಜನ ಬಂದಿದ್ದಾರೆ. ಸಮ್ಮರ್ ಇರೋದ್ರಿಂದ ಎಲ್ಲ ನೀರು ಕಮ್ಮಿ ಇರೋದ್ರಿಂದ ತುಂಬ ಜನ ಆಡ್ತಾ ಇದ್ದಾರೆ. ಚೆನ್ನಾಗಿದೆ ಡ್ಯಾಮು. ಸೊ ಬನ್ನಿ ನಿಮ್ಗೊಂದು ಕ್ಲಿಪ್ ಹಾಕಿರ್ತೀನಿ ಡ್ಯಾಮ್ ಹೆಂಗಿದೆ ಅಂತ ನೋಡಿ. ಆಲ್ಸೋ ಇಲ್ಲಿ ಒಂದು ಫೇಮಸ್ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೂ ನಿಮ್ಗೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಸೊ ನೋಡ್ಬೋದು ನೀವು, ಇದೇ ಆ ಬ್ರಿಡ್ಜು. ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡೋರಿಗೆ ಎಲ್ಲ ಇಲ್ಲಿ ಬಂದು ಚೆನ್ನಾಗಿ ಫೋಟೋಶೂಟ್ಸ್ ಮಾಡ್ಬೋದು. ಸಕ್ಕತ್ತಾಗಿದೆ. ಡ್ಯಾಮ್ ಕೂಡ ಕಾಮಾಗಿದೆ. ನೋಡ್ಬೋದು ನೀವು, ಚೆನ್ನಾಗಿದೆ ಬ್ರಿಡ್ಜ್ ಅಂತ ನೋಡಿ. ನಮ್ಮ ಕಸಿನ್ಸ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಹೇಗಿದೆ ಬ್ರಿಡ್ಜು? ವೆರಿ ನೈಸ್, ಕೂಲ್. ನೋಡ್ಬೋದು ಇಲ್ಲಿ ತೊಂಡೆಕಾಯಿ ಗಿಡ ಇದೆ ನೋಡಿ. ಇಲ್ಲಿ ತೊಂಡೆಕಾಯಿ ಗಿಡ ಎಲ್ಲ ಇದೆ. ಅಮ್ಮ ತೊಂಡೆಕಾಯಿ ಕಿತ್ಕೋತವ್ರೆ ಸಾಂಬಾರು ಮಾಡೋಕ್ಕೆ. ಸೊ ಎಲ್ಲ ಮುಗಿಸಿದ್ವಿ. ವೆದರ್ ನೋಡಬೇಕು, ಬೆಂಗಳೂರಲ್ಲಿ ಫುಲ್ ಸಕ್ಕತ್ತಾಗಿದೆ ವೆದರ್ ಮಾತ್ರ. ಫುಲ್ ಮಳೆ ಬರೋ ಥರ ಆಗಿದೆ. ಸೊ ಈಗ ಮನೆ ಕಡೆ ಹೊರಟಿದ್ದೀವಿ. ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು, ಹೆಂಗೆ ಡೇ ಸ್ಪೆಂಡ್ ಮಾಡಿದೆ ಅಂತ. ಬ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಪ್ರಿಯಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಥ್ಯಾಂಕ್ ಯು.